ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಸೃಷ್ಟಿಯ ಆರಂಭದಲ್ಲಿಯೇ ದೇವರ ಒಂದು ಆಸೆ ಮನುಷ್ಯನನ್ನು ತನ್ನ ಸಂಗಡ ಇಟ್ಟುಕೊಂಡು ಒಂದು ಅನ್ಯೋನ್ಯತೆಯಲ್ಲಿ ಇರಬೇಕೆಂಬುದಾಗಿ ದೇವರು ಬಯಸ್ತಾರೆ. ಆದರೆ ಆ ಏದೆನ್ ತೋಟದಲ್ಲಿ ತಿನ್ನಬಾರದೆಂದು ಹೇಳಿದಂತಹ ಹಣ್ಣನ್ನು ತಿಂದು ಅವಿಧೇಯರಾದಂತಹ ಆ ಆದಾಮ್ ಅವ್ವ ಇಬ್ಬರನ್ನು ತೋಟದಿಂದ ಹೊರಗಾಕಿದ ನಂತರ ಕೆಟ್ಟತನವು ಈ ಭೂಮಿಯಲ್ಲಿ ಹೆಚ್ಚಾಗುತ್ತಾ ಬಂತು. 6ನೇ ಅಧ್ಯಾಯ ಬರೋಷ್ಟರೊಳಗಾಗಿ ಕೆಟ್ಟತನ ಭೂಮಿಯಲ್ಲೆಲ್ಲ ಹರಡಿಕೊಂಡು ದೇವರು ಬಹಳ ನಿರಾಶರಾಗ್ತಾರೆ. ಮಾತ್ರವಲ್ಲ, ಅವರನ್ನು ಉಂಟು ಮಾಡಿದ್ದರ ಕುರಿತು ದೇವರಿಗೆ ಪಶ್ಚಾತ್ತಾಪವಾಗುತ್ತೆ. ಮನುಷ್ಯರನ್ನು ಯಾಕಾದರೂ ನಾನು ಉಂಟು ಮಾಡಿದ್ನೋ ಎಂಬುದಾಗಿ 6ನೇ ವಾಕ್ಯದಲ್ಲಿ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಹಾಗೆ ನೊಂದು ದೇವರು ಈ ಭೂಮಿಗೆ ನೋಡಿದಾಗ ಒಂದು ಕುಟುಂಬ ಅಥವಾ ಆ ಕುಟುಂಬದ ಯಜಮಾನ ಸ್ವಲ್ಪ ದೇವರಿಗೆ, ಯೆಹೋವನಿಗೆ ಅಥವಾ ತನ್ನ ಸೃಷ್ಟಿಕರ್ತನಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದನ್ನು ದೇವರು ಗಮನಿಸ್ತಾರೆ. ಆಗ ದೇವರೊಂದು ತೀರ್ಮಾನ ಮಾಡ್ತಾರೆ. ಏನು ಮಾಡ್ತಾರೆ? 7ನೇ ವಾಕ್ಯ ಓದಬೇಕಾದ್ರೆ, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿಂದ ಅಳಿಸಿ ಬಿಡುವೆನು. ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನೂ ಅಳಿಸಿ ಬಿಡುವೆನು ಅಂದುಕೊಂಡು ದೇವರು ಮನಸ್ಸಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಟೋಟಲ್ ಆಗಿ ಎಲ್ಲರೂ ನಾಶ ಮಾಡಿಬಿಡೋಣ, ಯಾರೂ ಉಳಿಯೋದು ಬೇಡ, ಮನುಷ್ಯರು ಉಳಿಯೋದು ಬೇಡ, ಮೃಗ ಪಶು ಪಕ್ಷಿ ಕ್ರಿಮಿ ಕೀಟ ಯಾವುದು ಉಳಿಯೋದೇ ಬೇಡ ಎಂಬುದಾಗಿ ದೇವರು ಪ್ಲ್ಯಾನ್ ಮಾಡಿದಾಗ ಆ ಪ್ಲ್ಯಾನ್ನಿಂದ ನೋಹನನ್ನು ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದಾರೆ. ನೋಹನನ್ನು ಅಳಿಸಿ ಬಿಡುವಂತಹ ಪ್ಲ್ಯಾನ್ನಿಂದ ಔಟ್ ಮಾಡ್ತಾ ಇದ್ದಾರೆ. ದೇವರಿಗೆ ಒಂದು ನೋಹನ ಮೇಲೆ ಒಂದು ದಯೆ ಉಂಟಾಯಿತು. ನೋಹನಿಗೆ ಯೆಹೋವನ ದಯೆ ದೊರೆಯಿತು ಎಂಬುದಾಗಿ ನೋಡ್ತೇವೆ. ಯಾಕೆ? ದೇವರ ವಾಕ್ಯದಲ್ಲಿ ಓದ್ತೇವೆ 9ನೇ ವಾಕ್ಯ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಮಾತ್ರವಲ್ಲ, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಯಾಕೆ ದೇವರು ನೋಹನ ಮೇಲೆ ದಯೆ ತೋರಿಸಿದ್ರು? ಪಕ್ಷಪಾತ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ರೋಮ 2:11 ಹೇಳುತ್ತೆ, ದೇವರು ಪಕ್ಷಪಾತಿ ಅಲ್ಲ, ದೇವರು ಪಕ್ಷಪಾತವನ್ನು ಮಾಡುವವನಲ್ಲ. ಹಾಗಾದರೆ ಯಾಕೆ ದಯೆ ಸಿಕ್ತು? ಕೆಳಗಿನ ವಾಕ್ಯದಲ್ಲಿ ಹೇಳ್ತದೆ, ಅವನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು. ಕೆಟ್ಟತನ ಎಲ್ಲ ಕಡೆಯಲ್ಲಿ ತುಂಬಿಕೊಂಡಿರುವಾಗಲೂ, ತಮಗಿಷ್ಟ ಬಂದಂಥ ಹಾಗೆ ಜೀವಿಸ್ತಾ ಇರುವಾಗಲೂ, 5ನೇ ವಾಕ್ಯ ಹೇಳ್ತದೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿದೆ. ಆದರೆ ಅದರ ಮಧ್ಯದಲ್ಲಿಯೂ ತಪ್ಪಿಲ್ಲದವನಾಗಿ, ದೇವರಿಗೆ ವಿಧೇಯನಾಗಿ, ದೇವರ ಆಲೋಚನೆಗೆ ಅನುಸಾರವಾಗಿ ನಡೆಯುತ್ತಾ, ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯುತ್ತಾ ಇದ್ದಂತಹ ನೋಹನಿಗೆ ದಯೆ ದೊರಕಿತು. ಈ ಹಗಲಿನ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ಲೋಕದಲ್ಲಿ ಯಾರೆಲ್ಲ ಹೇಗಿದ್ದಾರೆ ಅನ್ನೋದು ನಮಗೆ ಮುಖ್ಯ ಅಲ್ಲ. ಅನೇಕರು ಹೇಳ್ತಾರೆ, ಅವರು ಈ ಥರ ಇದ್ದಾರೆ, ಇವರು ಈ ಥರ ಇದ್ದಾರೆ, ಅವರಿಗಿಂತ ನಾನೇ ಬೆಸ್ಟು, ಇವರಿಗಿಂತ ಜಾಸ್ತಿ ನಾನೇ ಪ್ರಾರ್ಥನೆ ಮಾಡೋದು, ಅವರಿಗಿಂತ ಚರ್ಚಿಗೆ ಜಾಸ್ತಿ ಹೋಗ್ತೀನಿ, ಹಣ ಜಾಸ್ತಿ ಕೊಡ್ತೀನಿ, ಅನೇಕ ರೀತಿಯಲ್ಲಿ ಕಂಪೇರ್ ಮಾಡಿಕೊಳ್ಳುವಂತಹ ಜನರನ್ನು ನಾವು ನೋಡ್ತೀವಿ. ಆದರೆ ದೇವ್ರಿಗೆ ಹೇಳೋದು, ನೀನು ಕಂಪೇರ್ ಮಾಡೋದಕ್ಕಾಗಿ ಹೋಗಬೇಡ, ನೀನು ನನ್ನ ವಾಕ್ಯಕ್ಕನುಸಾರವಾಗಿ ಜೀವಿಸು. ನಾನು ಇತರರನ್ನು ಕಂಪೇರ್ ಮಾಡಿ ಅವರಿಗಿಂತ ನಾನು ಬೆಟರ್ ಅಥವಾ ಬೆಸ್ಟ್ ಅಂತ ಹೇಳುವಂತಹ ಅನುಭವದಲ್ಲಿ ಅಲ್ಲ ನಾನು ಇರಬೇಕಾಗಿರೋದು. ನಮ್ಮ ಸುತ್ತಮುತ್ತಲೂ ಕೆಟ್ಟತನ ತುಂಬಿದ್ದರು, ಭ್ರಷ್ಟತೆಯು ತುಂಬಿದ್ದರು, ಏನೆಲ್ಲ ತಪ್ಪಾದಂತಹ ಕಾರ್ಯಗಳು ಮಾಡ್ತಾಯಿದ್ರು ಸಹ ದೇವರು ಇಷ್ಟಪಡೋದು ಅದರ ಮಧ್ಯದಲ್ಲಿ ತಪ್ಪಿಲ್ಲದವನಾಗಿ ನಾನು ನೀವು ಜೀವಿಸುವುದಾದರೆ ನಮ್ಮ ಮೇಲೆ ವಿಶೇಷ ದಯೆಯನ್ನು ಕೊಡುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಈ ದಿವಸಗಳಲ್ಲಿ ಆ ದಯೆ ನಮ್ಮ ಮೇಲೆ ಬರುವುದಕ್ಕಾಗಿ, ಆ ದಯೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಮುಂದಿನ
ಆ ವಾಕ್ಯಗಳಲ್ಲಿ ಓದ್ತೇವೆ, ನಾವೇನ ಮಾಡ್ತಾರೆ, ಎಲ್ಲರೂ ನಾಶವಾದರೂ ಸಹ ನೋಹ ಮತ್ತು ಅವನ ಕುಟುಂಬ ಆ ಜಲಪ್ರಳಯದಿಂದ ತಪ್ಪಿಸಿಕೊಂಡರು ಎಂಬುದಾಗಿ ವಾಕ್ಯ ಹೇಳುವುದಾದರೆ, ಈ ಹಗಲಿನ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ಕರ್ತನೆ, ನಾನು ಸುತ್ತಮುತ್ತಲ ವ್ಯಕ್ತಿಗಳನ್ನು ನೋಡಲ್ಲ, ಅವರು ಹೇಗೆ ಇವರು ಹೇಗೆ ಎಂಬುದನ್ನು ನಾನು ನೋಡಲ್ಲ. ದೇವರೇ, ನಿನ್ನ ವಾಕ್ಯಕ್ಕೆ ವಿಧೇಯನಾಗಿ ತಪ್ಪಿಲ್ಲದವನಾಗಿ ನಿನ್ನ ಚಿತ್ತವನ್ನು ಮಾಡುತ್ತಾ ನಾನು ಅನ್ಯೋನ್ಯವಾಗಿ ಜೀವಿಸುವಾಗ ನನ್ನ ಮೇಲೆ ಕೊಡುವಂತಹ ದಯೆಗಾಗಿ ಸ್ತೋತ್ರ. ನನ್ನ ಮೇಲೆ, ನಿಮ್ಮ ಮೇಲೆ ದೇವರಿಟ್ಟಿರುವಂತಹ ಆ ಉತ್ತಮವಾದ ದಯೆಗಾಗಿ ಸ್ತೋತ್ರ. ನಮ್ಮ ಕುಟುಂಬದಲ್ಲಿ ಯಾರಿಗೂ ದೊರೆಯದೇ ಇರುವ, ನಮ್ಮ ಸ್ನೇಹಿತರಲ್ಲಿ ಯಾರಿಗೂ ದೊರೆಯದೇ ಇರುವಂತಹ ದಯೆಯನ್ನು ನಿಮ್ಮ ಮೇಲೆ ದಯಪಾಲಿಸಿದಂತಹ ದೇವರಿಗೆ ಸ್ತೋತ್ರ. ಆ ದಯೆಯನ್ನು ಹೊಂದಿದಂತಹ ನಾವು ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕರ್ತನಿಗೆ ಹೇಳೋಣ, ಸ್ವಾಮಿ, ನಿನ್ನ ದಯೆಗಾಗಿ ಸ್ತೋತ್ರ, ನೀನು ಕೊಟ್ಟಂತಹ ಆಶೀರ್ವಾದಕ್ಕಾಗಿ ನಿನಗೆ ಸ್ತೋತ್ರ. ನೋಹನ ಜೀವಿತದಲ್ಲಿ ಅವನು ತಪ್ಪಿಸಿಕೊಳ್ಳುವುದಕ್ಕೆ ಕಾರಣ, ಅವನು ಜನರ ಕೆಟ್ಟತನದಲ್ಲಿ ಭಾಗಿಯಾಗಲಿಲ್ಲ, ಜನರ ತಪ್ಪುಗಳಲ್ಲಿ ಅವನು ಸೇರಿಕೊಳ್ಳಲಿಲ್ಲ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ನಮ್ಮ ಮೇಲೆ ನೀನು ತೋರಿಸುವಂತಹ ದಯೆಗಾಗಿ ಸ್ತೋತ್ರ. ಈ ದಿವಸಗಳು ನಿನಗೆ ಅನ್ಯೋನ್ಯವಾಗಿ ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವ ಹಾಗೆ ನಮಗೆ ಕೃಪೆ ಮಾಡು, ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.